1956ರಲ್ಲಿ ತಿರುವನಂತಪುರದ ಚೆಂಬಳಂತಿ ಗ್ರಾಮದಲ್ಲಿ ಮಾಡರ್ನ್ ಆಶನ್ ಹಾಗೂ ಕುಟ್ಟಿ ಅಮ್ಮಾಳ್ ದಂಪತಿಗಳಿಗೆ ಜಗತ್ತಿನ ಕತ್ತಲೆಯನ್ನು ದೂರ ಮಾಡಲು ದೇವತಾ ಪುರುಷನೋರ್ವ ವ್ಯಕ್ತಿ ಬರುತ್ತಾರೆ. ಅಂಧಕಾರವನ್ನೇ ದೂರ ಮಾಡಲೆಂದು ಹುಟ್ಟಿದ ಮಗುವಿಗೆ ಪ್ರೀತಿಯಿಂದ ನಾರಾಯಣ ಎಂದು ಹೆಸರಿಡುತ್ತಾರೆ. ಬಾಲ್ಯ ಕಳೆದು ಯೌವನಾವಸ್ಥೆಗೆ ಬಂದ ನಾಡಿ ಸಂಸ್ಕೃತ, ತಮಿಳು, ಮಲಯಾಳಂ ಗ್ರಂಥಾಭ್ಯಾಸ ಮಾಡಿ ಸಿದ್ಧ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗದ ಜ್ಞಾನ ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ಶೋಷಣೆಯಿಂದ ಬಳಲುತ್ತಿರುವಂತಹ ಜನರ ದುಃಖವನ್ನು ದೂರ ಮಾಡಲು ಮುಂದಾಗುತ್ತಾರೆ. ಒಂದು ದಿನ, ಗುರುಗಳೇ, ನಮಗೆ ದೇವಸ್ಥಾನ ಪ್ರವೇಶಿಸಲು ಅವಕಾಶವಿಲ್ಲ. ಚಿಂತಿಸಬೇಕು. ನಿಮಗೆ ದೇವಸ್ಥಾನಕ್ಕೆ ಪ್ರವೇಶವಿಲ್ಲದಿದ್ದರೇನಂತೆ, ನೀವಿದ್ದಲ್ಲಿಗೆ ದೇವಸ್ಥಾನವನ್ನು ತರುತ್ತೇನೆ. ನಿಮ್ಮ ಈಳವ ಈಶ್ವರ ಈ ನಯ್ಯಾರ್ ನದಿಯ ಗರ್ಭದೊಳಗೆ ಇದ್ದಾನೆ. ನಾನು ಪ್ರತಿಷ್ಠೆ ಮಾಡಿದ್ದು ಮೇಲ್ಜಾತಿಯ ಶಿವನನ್ನಲ್ಲ, ಸ್ಮಶಾನ ವಾಸಿಯಾಗಿ ಚಿತೆಯ ಭಸ್ಮವನ್ನು ಧಾರಣೆ ಮಾಡಿ ಮೃಗಗಳ ಚರ್ಮ ಸುತ್ತಿಕೊಂಡ ಈಳವರ ಈಶ್ವರ ದೇವ. ಪ್ರತಿಷ್ಠೆ ಮಾಡಿದ ಗುರುಗಳು 1000 ವರ್ಷಗಳಿಂದ ಬಂದ ಶಿಷ್ಟಾಚಾರದ ಬೇರಿಗೆ ಕೊಡಲಿಯಿಟ್ಟು ಹಾಕುತ್ತಾರೆ. ಮೇ 15, 1920ರಲ್ಲಿ ಚಿದಂಬರ ಕ್ಷೇತ್ರದಲ್ಲಿ ಮೂರ್ತಿಯ ಬದಲು ದೀಪ ಪ್ರತಿಷ್ಠೆ ಮಾಡುತ್ತಾರೆ. ದೇವರು ಬೆಳಕಿನ ಪ್ರತೀಕ. ಎಲ್ಲರ ಜೀವನದಲ್ಲಿ ಅಂಧಕಾರವನ್ನು ಹೋಗಲಾಡಿಸುವ ದೀಪ ಇದಾದರೆ ಜೂನ್ 30, 1927ರಲ್ಲಿ ಕಲವನ್ಕೋಡ್ನಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕನ್ನಡಿಯನ್ನೇ ಪ್ರತಿಷ್ಠೆ ಮಾಡುತ್ತಾರೆ.